ಲೋಕ ಕಲ್ಯಾಣಾರ್ಥವಾಗಿ ಅಯೋಧ್ಯ ಬಾಲರಾಮನ ಪ್ರತಿಷ್ಠಾಪನೆಯಾಗಿ 48 ದಿವಸದ ಮಂಡಲ ಪೂಜೆ ಹಾಗೂ ಶಿವರಾತ್ರಿ ಪ್ರಯುಕ್ತ ಹೋಮ ಹವನ ಶಿವಲಿಂಗಕ್ಕೆ ಅಭಿಷೇಕ ನಡೆಸಲಾಯಿತು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ನಗರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವೇದ ಬ್ರಹ್ಮಶ್ರೀ ಅರುಣ್ ಶರ್ಮಾರವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶಿವಲಿಂಗಕ್ಕೆ ಭಕ್ತಾದಿಗಳಿಂದ ಪಂಚಾಮೃತ ಅಭಿಷೇಕ, ಪಾರ್ವತಿ ಸಮೇತ ಈಶ್ವರನ ಉತ್ಸವ, ವಿಗ್ರಹಕ್ಕೆ ಗಿರಿಜಾ ಕಲ್ಯಾಣೋತ್ಸವ, ಲೋಕ ಹಾಗೂ ಸೀತಾಮಾತೆ ಸಮೇತ ಶ್ರೀರಾಮ ಲಕ್ಷ್ಮಣರವರ ಹೋಮ, ರಾಮತಾರಕ ಮಂತ್ರವನ್ನು ಜಪಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಶಾಂತಿ ಹೋಮಗಳು ನಡೆಯಿತು. ಶಿವರಾತ್ರಿ ಭಕ್ತಾದಿಗಳು, ಜಾಗರಣೆ ಇರುವ ಪ್ರಮುಖ ಭಕ್ತಾದಿಗಳು ರಾತ್ರಿಯಿಡೀ ಶಿವನನ್ನು ಆರಾಧಿಸುತ್ತಾ ಶಿವನ ಸ್ಮರಣೆ ಮಾಡುತ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಅರುಣ್ ಶರ್ಮಾ ಮಾತನಾಡಿ, ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನೆಯಾಗಿ ಇಂದಿಗೆ 48 ದಿನಗಳು ಕಳೆದಿದೆ. ಆದ್ದರಿಂದ ನಾವು ಶ್ರೀನಿವಾಸಪುರ ಪಟ್ಟಣದಲ್ಲಿ ಅಯೋಧ್ಯೆ ಬಾಲರಾಮನ ಹೋಮ, ಶಾಂತಿಕಾರಕ ಹೋಮ, ಭಾರತ ದೇಶ ಸುಭದ್ರವಾಗಿರಲಿ ಅಂತ ಶಾಂತಿ ಪೂಜೆ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ ಎಂದು ಅರುಣ್ ಶರ್ಮಾ ಅವರು ತಿಳಿಸಿದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಿಕುಂದನಾತ್ ಮೃತ್ಯೋರ್ಮುಕ್ಷಿಮಾಮೃತಾತ್ ಸ್ವಾಹಾ ಮೃತ್ಯುಂಜಯಾಯ ರುದ್ರಾಯ ನೀಲ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀನಿವಾಸಪುರ ತಾಲೂಕಿನ ಮಾರುತಿ ನಗರದಲ್ಲಿ ಈ ಶುಭ ದಿನ ಮಹಾಶಿವರಾತ್ರಿ ಪ್ರಯುಕ್ತ ರಾಮತಾರಕ ಪೂಜೆ, ಮಹಾಗಣಪತಿ ಪೂಜೆ ಹಾಗೂ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಲೋಕ ಕಲ್ಯಾಣಾರ್ಥಕ್ಕಾಗಿ ಎಲ್ಲ ಮಹಿಳೆಯರು ಹಾಗೂ ಮಾರುತಿ ನಗರದ ಎಲ್ಲ ಜನಸಂದಣಿಯು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಅಂಗವಾಗಿ ಲೋಕವು ಸುಖಮಯವಾಗಿ ಸಸ್ಯಶ್ಯಾಮಳವು, ಮಳೆ ಬೆಳೆ ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲ ರೈತರು ಸುಖವಾಗಿರಲಿ, ಸದ್ಭಕ್ತರು ಅನುಗ್ರಹ ಸಿಗಲಿ, ಎಲ್ಲರಿಗೂ ರಾಮದೇವರ ಅನುಗ್ರಹ ಸಿಗಲಿ ಎಂದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಹಾಗೂ ಶಿವನಿಗೆ ವಿಶೇಷವಾಗಿ ಕ್ಷೀರಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕ್ಷೀರಾಭಿಷೇಕ ಸುಮಾರು 100 ಜನ ಅಷ್ಟು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಎಲ್ಲ ರಾಮದೇವರ ಅನುಗ್ರಹ ಹಾಗೂ ಶಿವ ಪಾರ್ವತಿ ಅನುಗ್ರಹ, ಭಗವಂತನ ಅನುಗ್ರಹದಿಂದ, ದೇವರ ಪ್ರೇರಣೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಳ್ಳಲಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.